ನಂಜನಗೂಡು ಬಳಿ ಇರುವ ಬಿಜಿಎಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೌನ್ಸಿಲ್ನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಿಜಿಎಸ್ ಮತ್ತು ಎಸ್ಜಿವಿ ಸಮೂಹ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಹಾಗೂ ಗಣ್ಯರು ಬ್ಯಾಜ್ ವಿತರಿಸಿದರು. 2025-26ನೇ ಸಾಲಿನಲ್ಲಿ ಬಿಜಿಎಸ್ ಅಂತಾರಾಷ್ಟ್ರೀಯ ಶಾಲೆಯ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಸ್ಪೋರ್ಟ್ಸ್ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಕಲ್ಚರಲ್ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ಗಳಾಗಿ ಆಯ್ಕೆಯಾದವರಿಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಶುಭ ಕೋರಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು, ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆ ಶಿಸ್ತು, ಸಂಸ್ಕಾರ ತುಂಬಾ ಮುಖ್ಯ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಯಶಸ್ಸು ಸಾಧ್ಯ. ಹಾಗಾಗಿ ಬಿಜಿಎಸ್ ಸಂಸ್ಥೆಯು ಮಕ್ಕಳಲ್ಲಿ ನಾಯಕತ್ವ ಹಾಗೂ ಸಾಮಾಜಿಕ ಬದ್ಧತೆಯನ್ನ ಕಲಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರು. ತುಂಬ 30 ವರ್ಷದ ಹಳೆಯದಾದ ಶಾಲೆ. ಇದನ್ನ ನಮ್ಮ ಅಂದಿನ ಕಾಲದ ವಾಜಪೇಯಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಈ ಕ್ಯಾಂಪಸ್ನಲ್ಲಿ ಇವತ್ತು 1,000 ಜನ ವಿದ್ಯಾರ್ಥಿಗಳಿದ್ದಾರೆ. 12 ದೇಶದ ವಿದ್ಯಾರ್ಥಿಗಳಿದ್ದಾರೆ. ಈ ದೇಶದಲ್ಲಿ ಇವತ್ತು ನಮ್ಮ ಇನ್ವೆಸ್ಟ್ ಟೀಚಿಂಗ್ ಸೆರೆಮನಿ ಯಾರು ಕ್ಯಾಪ್ಟನ್ಶಿಪ್ ತಗೋಬೇಕು ಅಂತ ಯೋಚನೆ ಮಾಡಿ ಪ್ರಿನ್ಸಿಪಾಲ್ ಅವ್ರದ್ದೇ ಆದ ಎಲೆಕ್ಷನ್ ಟೈಪ್ ಮಾಡಿ ಅವ್ರನ್ನ ಇವತ್ತು ಇನ್ವೆಸ್ಟ್ ಟೀಚಿಂಗ್ ಸೆರೆಮನಿಗೆ ಮಾಡಿದ್ದೀವಿ. ಅದಕ್ಕೆ ಆರತಿಯವರು, ನಮ್ಮ ರವಿಕುಮಾರ್ ಅವರು, ತುಂಬ ಹಲವಾರು ಕ್ರಿಕೆಟ್ ನಮ್ಮ ದೊಡ್ಡ ಗಣೇಶ್ ಅವರು ಸಹ ಬಂದಿದ್ದರು. ಇವತ್ತು ಈ ಕಾರ್ಯಕ್ರಮ ಆಗಲಿಕ್ಕೆ ಅನೇಕ ಉದಾಹರಣೆ ಹೇಳಬೇಕು ಅಂದರೆ ಈ ಸಂಸ್ಥೆ ಬಿಜಿಎಸ್ ಸಂಸ್ಥೆ ಹಲವಾರು ಕಾಲೇಜು KG ಇದ್ದ PGವರೆಗೂ ಸಂಸ್ಥೆ ಕಟ್ಟಿದ್ದಾರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದನ್ನು ನಾವು ನಿರ್ಮಲಾನಂದ ಸ್ವಾಮೀಜಿಯವರಾಗಲಿ ನಾವಾಗಲಿ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಅವ್ರದ್ದೇ ಆದ ಪೋಷಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನನ್ನ BGS ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದ.